ನೋಡ್ತಾ ಇದ್ರ BBC ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಹಾಸನದಲ್ಲಿ ಮತ್ತೆ ಶುರುವಾಯಿತು ಪೊಲಿಟಿಕಲ್ ವಾರ್. ಲಾಟರಿ ಶಾಸಕ ಎಂದವರಿಗೆ ಖಡಕ್ ಟಾಂಗ್. ನಮ್ಮದು ತಾತನ ಕಾಲದ ಹಿಸ್ಟ್ರಿ ಎಂದರು ಶಾಸಕ ಸ್ವರೂಪ್ ಪ್ರಕಾಶ್. ಲಕ್ಷಾಂತರ ರು EMI ಕಟ್ಟಿದ್ರೂ ತಪ್ಪದ ಅನ್ಯಾಯ. ಪೂರ್ವ ಮುನ್ಸೂಚನೆ ನೀಡದೆ ಮನೆ ಸೇಲ್ ಆರೋಪ. ನ್ಯಾಯಕ್ಕಾಗಿ ಕೋರ್ಟ್ ಮೆಟ್ಟಿಲೇರಲು ಗ್ರಾಹಕನ ನಿರ್ಧಾರ. ಹಸಿರು ಭೂಮಿ ವಶಕ್ಕೆ ಬ್ರೇಕ್. ಖಾಲಿ ನಿವೇಶನಗಳಿದ್ರೂ ರೈತರ ಭೂಮಿಗೆ ಕಣ್ಣು. ಹೂವಿನಹಳ್ಳಿ ಗೃಹ ಮಂಡಳಿ ಯೋಜನೆಗೆ ಭಾರಿ ವಿರೋಧ. ಗುಡಿಸಲು ಮುಕ್ತ ಬೇಲೂರು ಯೋಜನೆಗೆ ಅಧಿಕಾರಿಗಳಿಂದಲೇ ಅಡ್ಡಿ. ಶಾಸಕ HK ಸುರೇಶ್ ಗಂಭೀರ ಆರೋಪ. ಪುರಸಭೆ ಇಂಜಿನಿಯರ್ಗೆ ಶಾಸಕರಿಂದ ತರಾಟೆ. ಸಕಲೇಶಪುರದಲ್ಲಿ ಅರಣ್ಯ ಒತ್ತುವರಿ ತೆರವು. ಅರಣ್ಯ ಇಲಾಖೆಯ ಯಶಸ್ವಿ ಕಾರ್ಯಾಚರಣೆ. 10 ಎಕರೆ ಭೂಮಿ ವಶಕ್ಕೆ. ನಾಯಿ ಹಿಡಿಯೋ ಟೆಂಡರ್ನಲ್ಲೂ ಭಾರಿ ಗೋಲ್ಮಾಲ್. ಚನ್ನರಾಯಪಟ್ಟಣ ಪುರಸಭೆ ವಿರುದ್ಧ ಮಹೇಶ್ ಕಬ್ಬಾಳ್ ಗಂಭೀರ ಆರೋಪ. ಶಾಸಕ ಬಾಲಕೃಷ್ಣ ಎದುರೇ ಅಧಿಕಾರಿಗಳ ಬೆವರಿಳಿಸಿದ KDP ಸದಸ್ಯ. ವಾರ್ತೆಗಳ ವಿವರ. ನಾನು ರಾಜಕೀಯದಲ್ಲಿ ಅಂಬೆಗಾಲು ಇಡ್ತಾ ಇರ್ತಕ್ಕಂಥವನು ನಿಜ. ಹಾಗಾಗಿಯೇ ನಾನು ರಾಜ್ಯ ಅಥವಾ ರಾಷ್ಟ್ರ ಮಟ್ಟದ ರಾಜಕಾರಣದ ಬಗ್ಗೆ ದೊಡ್ಡದಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಹಾಸನ ನೆಲದಲ್ಲಿ ನಮ್ಮ ಕುಟುಂಬಕ್ಕೆ ದಶಕಗಳ ರಾಜಕೀಯ ಇತಿಹಾಸ ಇದೆ ಅಂತ ಹೇಳುವ ಮೂಲಕ ಶಾಸಕ ಸ್ವರೂಪ್ ಪ್ರಕಾಶ್ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಲಾಟರಿ ಶಾಸಕ ಎಂಬ ಟೀಕೆಗೆ ತೀಕ್ಷ್ಣವಾಗಿ ತಿರುಗೇಟನ್ನು ನೀಡಿದ್ದಾರೆ. ಹಾಸನದಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿರ್ತಕ್ಕಂಥ ಅವರು, ನಮ್ಮ ತಂದೆಯವರು 6 ಬಾರಿ ಚುನಾವಣೆಯನ್ನು ಎದುರಿಸಿ 4 ಬಾರಿ ಶಾಸಕರಾಗಿ ಈ ಭಾಗದ ಜನರ ಅಪಾರ ಪ್ರೀತಿ ವಿಶ್ವಾಸ ಗಳಿಸಿದ್ರು. ನಾನು ಕೂಡ ಕಳೆದ ಚುನಾವಣೆಯಲ್ಲಿ 85,000 ಮತಗಳನ್ನ ಪಡೆದು ಗೆಲುವಿನ ಮೂಲಕವೇ ಶಾಸಕನಾಗಿದ್ದೇನೆ. ಇದರಲ್ಲಿ ಹಾಸನ ಕ್ಷೇತ್ರದ ಜನರ ಆಶೀರ್ವಾದ, ನಮ್ಮ ತಂದೆಯವರ ಮೇಲಿದ್ದ ಅನುಕಂಪ ಹಾಗೂ ಅವರು ಮಾಡಿದ್ದ ಅಭಿವೃದ್ಧಿ ಕೆಲಸಗಳು ವರದಾನ ಆಗಿ ನಮ್ಗೆ ಬಂದಿದ್ದಾವೆ. ಪರಿಸ್ಥಿತಿ ಹೀಗಿರುವಾಗ ವಿರೋಧಿಗಳು ಹೇಳುವಂತೆ ನಾನೇನು ರಾಜಕೀಯಕ್ಕೆ ತೀರಾ ಹೊಸಬನಲ್ಲ ಅಂತ ಟಾಂಗ್ ನೀಡಿದ್ರು. ನಾನು ನೇರವಾಗಿ ಶಾಸಕನಾದವನಲ್ಲ. ಇದಕ್ಕೂ ಮುನ್ನ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ, ಉಪಾಧ್ಯಕ್ಷನಾಗಿ ತಳಮಟ್ಟದಲ್ಲಿ ಕೆಲಸ ಮಾಡಿದ್ದೀನಿ. ಹಾಸನ ಜನರ ನಾಡಿ ಮಿಡಿತ ಏನೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಇತಿಮಿತಿಯಲ್ಲೇ ಜನರಿಗೆ ಏನು ಕೆಲಸ ಮಾಡಬೇಕು ಅದನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ನಾನು ಕ್ಷೇತ್ರದಲ್ಲಿ ಏನೆಲ್ಲ ಶಾಶ್ವತ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೇನೆ ಎಂಬುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಸಂಪೂರ್ಣ ಅಂಕಿ ಅಂಶಗಳ ಸಮೇತ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಸವಾಲನ್ನು ಕೂಡ ಹಾಕಿದ್ದಾರೆ. ಅಂಡ್ ಇದೇ ವೇಳೆ ಲಾಟ್ರಿ ಟೀಕೆಗೆ ವ್ಯಂಗ್ಯವಾಗಿಯೇ ಉತ್ತರಿಸಿದ ಶಾಸಕರು, ನಾನು ನನ್ನ ಜೀವನದಲ್ಲಿ ಎಲ್ಲೂ ಲಾಟ್ರಿ ಆಡಿದವನಲ್ಲ, ಅದರ ಬಗ್ಗೆ ನನಗೆ ಗೊತ್ತೂ ಇಲ್ಲ. ಆದ್ರೆ ಲಾಟ್ರಿ ಅಂದ್ರೇನು, ಅದರ ಆಳ ಅಗಲ ಏನು ಎಂಬುದು ಚೆನ್ನಾಗಿ ಗೊತ್ತಿರುವವರೇ ಅದ್ರ ಬಗ್ಗೆ ಮಾತನಾಡ್ತಾರೆ. ಹೀಗಾಗಿ ನಾನು ಆ ಮಟ್ಟದ ಚರ್ಚೆಗೆ ಹೋಗೋದಕ್ಕೆ ಬಯಸದಿಲ್ಲ. ನಮ್ಮ ತಾತ ಸಣ್ಣಯ್ಯ ಅವರ ಕಾಲದಿಂದಲೂ ಕೂಡ ನಮ್ಮ ಕುಟುಂಬ ಜನಸೇವೆ ಮಾಡ್ಕೊಂಡು ಬಂದಿದೆ ಎಂಬ ಇತಿಹಾಸ ಬಹುಶಃ ಟೀಕೆ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಹಾಸನದ ಜನರ ಸೇವೆಗೆ ನನ್ನ ಜೀವನ ಸದಾ ಮುಡುಪಾಗಿಟ್ಟಿರ್ತೀನಿ. ನಾನು ಎಲ್ಲೂ ಕೂಡ ಓಡ್ ಹೋಗೋದಿಲ್ಲ, ಹಾಸನದಲ್ಲೇ ಇರ್ತೀನಿ ಅಂತ ಹೇಳುವ ಮೂಲಕ ಪ್ರೀತಮ್ ಗೌಡ್ರಿಗೆ ಎಲ್ಲೋ ಒಂದು ಕಡೆ ನನ್ನ ಅವ್ರು ಏನೇನ್ ಮಾತನಾಡಿದ್ರು ಅವೆಲ್ಲಕ್ಕೂ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಆಮೇಲೆ ನಾನು ಬಹಳ ತೀರಾ ತಾಳ್ಮೆಯಲ್ಲಿ ಇರ್ತಕ್ಕಂಥವ್ನು, ಅಷ್ಟು ಸುಲಭವಾಗಿ ಭಾವೋದ್ವೇಗಕ್ಕೆ ಒಳಗಾಗೋದಿಲ್ಲ. ನನ್ನ ತಂದೆ ನನಗೆ ರಾಜಕೀಯದಲ್ಲಿ ಸೌಮ್ಯತೆಯನ್ನ ಕಲಿಸ್ಕೊಟ್ಟಿದ್ದಾರೆ. ದೊಡ್ಡವ್ರ ಗರಡಿಲ್ ಬೆಳೆದಿದ್ದೀನಿ ನಾನು. ಕುಮಾರಸ್ವಾಮಿ ಅವರು, ರೇವಣ್ಣ ಅವರು, ದೇವೇಗೌಡರು ಗರಡಿಲ್ ಬೆಳೆದಿದ್ದೀನಿ ನಾನು. ಮುಂದಿನ ಚುನಾವಣೆಯ ಟಿಕೆಟ್ ನನಗೆ ಬೇಕು ಅಂತ ನಾನು ಎಲ್ಲೂ ಆಟ ಹಿಡಿದಿಲ್ಲ. ಮೈತ್ರಿ ಧರ್ಮ ರಕ್ಷಣೆ ಮಾಡೋದೇ ನಮ್ಮ ಮೊದಲ ಆದ್ಯತೆ ಅಂತ ಹೇಳೋ ಮೂಲಕ ಪ್ರೀತಮ್ ಗೌಡ್ರಿಗೆ ಮೈತ್ರಿ ಶಾಸಕರು, ಮೈತ್ರಿ ನಾಯಕರ ನಡುವಿನ ಫೈಟ್ ಎಲ್ಲೋ ಒಂದು ಕಡೆ ಕಳೆದ 2-3-4-5 ದಿವಸಗಳಿಂದ ಪ್ರಾರಂಭ ಆಗಿದೆ. ಇದು ಹಿಂಗೆ ಮುಂದುವರಿಯೋ ಸಾಧ್ಯತೆ ಕೂಡ ನಮ್ಮ ಮುಂದೆ ಕಾಣ್ತಾ ಇದೆ. ಸರ್, ನಾನು ರಾಜಕೀಯಕ್ಕಿನ್ನೂ ಹೋಗೋದವನಲ್ಲ. ನಾನು ರಾಜಕೀಯದಲ್ಲಿ ಅಂಬೆಗಾಲು ಇಡ್ತಾ ಇರುವಂಥವ್ರು. ಹಾಗಾಗಿ ನಾನು ರಾಜ್ಯ ಮಟ್ಟಕ್ಕೆ ರಾಜ್ಯ ರಾಜಕಾರಣ ಮಾತಾಡೋಕೆ ಹೋಗಲ್ಲ. ನನ್ನ ಹಾಸನ ಕ್ಷೇತ್ರ ಸಂಬಂಧಪಟ್ಟಂಗೆ ನಾನು ಕೂಡ ಮಾತಾಡಬೇಕಾಗುತ್ತೆ. ನಾನು ನೆನ್ನೆ ತಮ್ಮ ಮಾಧ್ಯಮದಲ್ಲೂ ನೋಡಿದೆ, ಲಾಟ್ರಿ ಶಾಸಕರು ಅದು ಇದು ಅಂತ. ನಮ್ಮ ತಂದೆ ದಿವಂಗತ HS ಪ್ರಕಾಶ್ ಅವರು 6 ಬಾರಿ ಚುನಾವಣೆಯನ್ನು ಎದುರಿಸಿದ್ದಾರೆ, 4 ಬಾರಿ ಶಾಸಕರಾಗಿದ್ದಾರೆ. ಕೆಲವೊಂದು ಕಡೆ ಜನರ ಪ್ರೀತಿ ವಿಶ್ವಾಸದಿಂದ ಅವರು ಏನು ಇದಾಗಿದ್ದಾರೆ, ಗೆದ್ದಿದ್ದಾರೆ. ನಾನು ಕೂಡ 85,000 ಮತವನ್ನು ಪಡೆದು ಲಾಟ್ರಿ ಮುಖಾಂತರನೇ ಆಗಿರೋದು. ಯಾಕೆಂದರೆ ಜನರ ನಿರೀಕ್ಷೆ ಮೇಲೆ, ಜನರ ಒಂದು ಆಶೀರ್ವಾದದಿಂದ ಆಗಿರೋಂಥದ್ದು. ನಮ್ಮ ತಂದೆ ಅನುಕಂಪನೂ ಇರ್ಬೋದು, ಇಲ್ಲ ಅಂತ ನಾನು ಅಲ್ಲಿಗೆ ಹೇಳಿಲ್ಲ. ಯಾಕೆಂದರೆ ನಮ್ಮ ತಂದೆ ಮಾಡಿರೋಂಥ ಕೆಲಸಗಳು. ಹಾಗೆ ನಾನು ರಾಜಕೀಯಕ್ಕೇನು ಹೊಸಬನಲ್ಲ. ನಾನು ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ರಾಜಕೀಯಕ್ಕೆ ಹೊಸಬನಾಗಿದ್ದೇನೆ ಅಂತ. ನಾನು ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. ಜನರ ನಾಡಿ
ಯಾವುದೇ ಪೂರ್ವ ಮುನ್ಸೂಚನೆ ನೀಡದೆ ಕೇವಲ ಪತ್ರಿಕಾ ಪ್ರಕಟಣೆ ಮೂಲಕ ಏಕಾಏಕಿ ಮನೆಯನ್ನ ಹರಾಜು ಹಾಕಿರುವ ಇಂಡಿಯಾ ಶೆಲ್ಟರ್ ಫೈನಾನ್ಸ್ ಕಂಪನಿಯ ಕ್ರಮವನ್ನ ಖಂಡಿಸಿ ಗ್ರಾಹಕ ಯೋಗ ನರಸಿಂಹ ಅಂತಕ್ಕಂಥವರು ತೀವ್ರ ಆಕ್ರೋಶ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಿಯಮ ಬಾಹಿರವಾಗಿ ನಡೆದುಕೊಂಡಿರತಕ್ಕಂತ ಕಂಪನಿಯ ವಿರುದ್ಧ ನ್ಯಾಯಾಲಯದ ಮೆಟ್ಟಿಲೇರಿ ತೀವ್ರ ಕಾನೂನು ಹೋರಾಟ ನಡೆಸುವುದಾಗಿ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕಳೆದ 2023 ಆಗಸ್ಟ್ ತಿಂಗಳಲ್ಲಿ ಇಂಡಿಯಾ ಶೆಲ್ಟರ್ ಸಂಸ್ಥೆಯಿಂದ ಸಾಲವನ್ನು ಪಡೆಯಲಾಗಿತ್ತು. ಒಟ್ಟು 6,60,000 ರು ಸಾಲ ಮಂಜೂರಾಗಿದ್ರು ಕೂಡ ಸಂಸ್ಥೆ ನನ್ನ ಕೈಗೆ ನೀಡಿದ್ದು ಕೇವಲ 5,60,000 ರೂಪಾಯಿ ಮಾತ್ರ. ಸಾಲ ಪಡೆದ ದಿನದಿಂದಲೂ ಕೂಡ ನಿಯತ್ತಾಗಿ ನಿರಂತರವಾಗಿ EMI ಪಾವತಿಸ್ಕೊಂಡು ಬಂದಿದ್ದು ಈವರೆಗೂ ಕೂಡ ಬರೋಬ್ಬರಿ 2,81,000 ರೂಪಾಯಿಗಳಷ್ಟು ಹಣವನ್ನು ಕೂಡ ಮರುಪಾವತಿ ಮಾಡಿದ್ದೇನೆ. ಆದ್ರೆ ಇತ್ತೀಚೆಗೆ ಎದುರಾದ ಕೆಲವು ಅನಿರೀಕ್ಷಿತ ವೈಯಕ್ತಿಕ ಸಮಸ್ಯೆಗಳಿಂದಾಗಿ ಕೇವಲ ಕೆಲವೇ ತಿಂಗಳುಗಳ ಕಾಲ EMI ಕಂತುಗಳನ್ನ ಕಟ್ಟಕ್ಕೆ ಸಾಧ್ಯ ಆಗಿರಲಿಲ್ಲ. ಇದನ್ನೇ ನೆಪ ಆಗಿಸ್ಕೊಂಡು ಫೈನಾನ್ಸ್ ಕಂಪನಿ ನನಗೆ ಯಾವುದೇ ನೋಟಿಸ್ ನೀಡದೆ ಅಥವಾ ಕನಿಷ್ಠ ಮಾಹಿತಿಯನ್ನು ಒದಗಿಸದೆ ಏಕಾಏಕಿ ಪತ್ರಿಕೆಯಲ್ಲಿ ಮನೆ ಹರಾಜಿನ ಕುರಿತು ಪ್ರಕಟಣೆ ನೀಡಿದೆ ಅಂತ ಅಳಲನ್ನು ತೋಡಿಕೊಂಡಿದ್ದಾರೆ. ಗ್ರಾಹಕರಿಗೆ ನಿಯಮಾನುಸಾರ ನೀಡಬೇಕಾದ ಕಾಲಾವಕಾಶ ಹಾಗೂ ಮುನ್ಸೂಚನಾ ನೋಟಿಸ್ ಅನ್ನ ನೀಡದೆ ಕೆಲವು ಕಂತುಗಳು ಬಾಕಿ ಉಳಿಸ್ಕೊಂಡಿದ್ದಕ್ಕೆ ಇಡೀ ಮನೆಯನ್ನೇ ಹರಾಜು ಹಾಕಿರ್ತಕ್ಕಂಥ ಸಂಸ್ಥೆಯ ನಡೆ ಖಂಡನೀಯ. ಇದು ಅನ್ಯಾಯ ಆಗ್ತಾ ಇದೆ. ಈ ಬಗ್ಗೆ ವಿಚಾರಿಸಕ್ ಹೋದ್ರೆ ಮನೆಯನ್ನ ಈಗಾಗಲೇ ಸೇಲ್ ಮಾಡಿಬಿಟ್ಟಿದ್ದೀವಿ ಅಂತ ಸಂಸ್ಥೆಯವರು ಬೇಜವಾಬ್ದಾರಿಯಿಂದ ಉತ್ತರ ಕೊಡ್ತಾ ಇದ್ದಾರೆ. ಇದು ಗ್ರಾಹಕರಿಗೆ ಮಾಡಿರ್ತಕ್ಕಂಥ ದೊಡ್ಡ ವಂಚನೆ. ನಾವು ಬಾಕಿ ಮೊತ್ತವನ್ನ ಸಂಪೂರ್ಣವಾಗಿ ಪಾವತಿ ಮಾಡೋದಕ್ಕೆ ಅವಕಾಶ ನೀಡ್ತಾ ಇಲ್ಲ ಅವರು. ನನಗೆ ನ್ಯಾಯ ಸಿಗುವವರೆಗೂ ಆ ಅನ್ಯಾಯದ ವಿರುದ್ಧ ಮುಂದಿನ ದಿನಗಳಲ್ಲಿ ವಕೀಲರ ಮೂಲಕ ಕಠಿಣ ಕಾನೂನು ಹೋರಾಟ ನಡೆಸ್ತೀನಿ ಅಂತ ಯೋಗ ನರಸಿಂಹ ಅವರು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. 10,000 ರೂಪಾಯಿನ ಸ್ಯಾಂಕ್ಷನ್ ಮಾಡಿರ್ತಾರೆ. ಅದರಲ್ಲಿ ನನಗೆ 5,60,000 ರೂಪಾಯಿ ಅಮೌಂಟ್ ಬಂದಿರುತ್ತೆ. ನಾನು ಅದನ್ನು ತಿಂಗಳು ಕರೆಕ್ಟಾಗಿ ಪೇ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದನ್ನು ಈಗ ಆಲ್ರೆಡಿ ನಾನು 2,81,000 ರೂಪಾಯಿ ಆನ್ ರೆಕಾರ್ಡ್ ನಾನು ಪೇ ಮಾಡಿದ್ದೀನಿ. ಈಗ ಆಕ್ಷನ್ ನಿಮ್ಮ ಮನೆ ಆಕ್ಷನಿಗೆ ಬಂದಿದೆ ಅಂತೇಳಿ ನೋಟಿಫಿಕೇಶನ್ನ ಪೇಪರಲ್ಲಿ ಕೊಟ್ಟಿರ್ತಾರೆ 2016ರಲ್ಲಿ. ನಾನು ಇವಾಗ ದುಡ್ಡು ಹಂಚ್ಕೊಂಡು ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ನಾನು 2026ರಲ್ಲಿ ನಾನು ಇವತ್ತು ಬಂದು ಆಯಿತು ನಾನು EMD ಅಮೌಂಟ್ ನಾನು ಬೇರೆಯವ್ರು ಕಟ್ತಾರೆ, ಸೊ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾರೆ, ಲೀಗಲಿ ಆಯಿತು ಹಾಗೆ ಲೀಗಲಿ ಮುಂದುವರಿಯೋಣ ಅಂತೇಳಿ ನೋಡ್ತೀನಿ. ಇವರು ಬೆಳಗ್ಗೆ ಬ್ಯಾಲೆನ್ಸ್ ಅಮೌಂಟು 8 ಲಕ್ಷ ಕಟ್ಟಬೇಕು ಅಂತ ಹೇಳಿ ಕೊಡ್ತಾರೆ. ನಾನು ತೊಗೊಂಡಿರೋದೇ 6,60,000. ಅದರಲ್ಲಿ ನನಗೆ ಬಂದಿರೋದು 5,50,000 ರೂಪಾಯಿ. 5,60,000 ರೂಪಾಯಿ ನನ್ನ ಪೇಮೆಂಟ್ ಅಮೌಂಟ್ ಬಂದಿರುತ್ತೆ. ಸೊ ಇದನ್ನ ನಾನು ಪೇ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇದು ಪೇ ಮಾಡ್ತಾ ನಾನು 3 ಲಕ್ಷ ರೂಪಾಯಿ ಅಮೌಂಟ್ನು ನಾನು ಪೇ ಮಾಡಿದ್ದೀನಿ. ಅದು ಇಂಟ್ರೆಸ್ಟ್ ಹೋಗಿದೆ ಅಂದಿದ್ದಾರೆ. ಆಯಿತು ಅದನ್ನು ಈಗ 3 ತಿಂಗಳದಂದು ಡ್ಯೂ ಇದೆ. ಹೌದು, 3 ತಿಂಗಳು ಬ್ಯಾಲೆನ್ಸ್ ಇದೆ. ಲಾಸ್ಟ್ ಏಪ್ರಿಲಲ್ಲೂ ನಾನು EMIನ ಕಟ್ಟಿದ್ದೀನಿ. ಅದರಿಂದ 2 EMI ಇತ್ತು. ಸೊ ಇವರು ಏನು ಮಾಡಿದ್ದಾರೆ, ನನಗೆ ಯಾವುದೇ ರೀತಿ ಪೇಪರ್ ನೋಟಿಫಿಕೇಶನ್. ಕರ್ನಾಟಕ ಗೃಹ ಮಂಡಳಿಯು ಹಾಸನ ತಾಲೂಕಿನ ಕಾಸಬಾ ಹೋಬಳಿಗೆ ಒಳಪಡ್ತಕ್ಕಂಥ ಹೂವಿನಹಳ್ಳಿ ಮತ್ತೆ ಹೂವಿನಹಳ್ಳಿ ಕಾವಲು ಗ್ರಾಮಗಳಲ್ಲಿ ಕೈಗೊಳ್ಳೋದಕ್ಕೆ ಉದ್ದೇಶಿಸಿರ್ತಕ್ಕಂಥ ವಸತಿ ಯೋಜನೆಗೆ ಸ್ಥಳೀಯ ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಇನ್ನು ಈ ಕುರಿತು ರೈತರು ಮಾತನಾಡಿ, ಸರ್ಕಾರದ ಈ ನಡವಳಿಯು ಸಂಪೂರ್ಣ ಅವೈಜ್ಞಾನಿಕ ಹಾಗೂ ಕಾನೂನು ಬಾಹಿರ. ತಲತಲಾಂತರದಿಂದ ಕೃಷಿಯನ್ನೇ ನಂಬಿ ಬದುಕ್ತಾ ಇರತಕ್ಕಂಥ ನೂರಾರು ಬಡ ಮತ್ತೆ ಅತಿ ಸಣ್ಣ ಹಿಡುವಳಿದಾರರು ನಾವೆಲ್ಲ ಇಲ್ಲಿದ್ದೀವಿ. ನಮ್ಮನ್ನು ಒಕ್ಕಲೆಬ್ಬಿಸುವಂತಹ ಪ್ರಯತ್ನಗಳನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಒಪ್ಪೋಕ್ ಸಾಧ್ಯ ಇಲ್ಲ. ಇನ್ನು ಪ್ರಸ್ತಾವಿತ ಯೋಜಿತೆ ಏನು ಇಲ್ಲಿ ಇದೆಯೋ, ಈ ವ್ಯಾಪ್ತಿಯ ಭೂಮಿಯು ಅತ್ಯಂತ ಫಲವತ್ತಾದ ನೀರಾವರಿ ಕೃಷಿ ಭೂಮಿಯಾಗಿದೆ. ಇಲ್ಲಿನ ರೈತರು ಬಹುವರ್ಷ ಈ ಮಿಶ್ರ ಬೆಳೆಗಳನ್ನ ಬೆಳ್ಕೊಂಡು ಇದರಿಂದ ಜೀವನೋಪಾಯವನ್ನ ಇದರಿಂದ ಕಂಡುಕೊಂಡಿದ್ದಾರೆ. ಗೃಹ ಮಂಡಳಿ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಉದ್ದೇಶಿಸಿರ್ತಕ್ಕಂಥ ಒಟ್ಟು 494.14 ಎಕರೆ ಭೂಮಿಯಲ್ಲಿ ಕೇವಲ 6 ಎಕರೆ ಮಾತ್ರ ಕರಾಬು ಭೂಮಿ ಇದ್ದು, ಉಳಿದ ಇಡೀ ಭೂಮಿ ಕೂಡ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಕ್ಕಂಥ ಕೃಷಿ ಕ್ಷೇತ್ರವಾಗಿದೆ. ಅಂಡ್ ಸರ್ಕಾರದ ಬೆಳೆ ಸಮೀಕ್ಷೆ ವರದಿಯೇ ಕೂಡ ಇದನ್ನ ಸಾಕ್ಷೀಕರಿಸ್ತಾ ಇದೆ. ಕೃಷಿಯೊಂದಿಗೆ ಉಪಕಸವಾಗಿ ಹೈನುಗಾರಿಕೆಯನ್ನು ದೊಡ್ಡ ಮಟ್ಟದಲ್ಲಿ ಆಶ್ರಯಿಸಿರ್ತಕ್ಕಂಥ ಇಲ್ಲಿನ ರೈತರು ಸುಮಾರು 2,500ರಿಂದ 3,000 ಲೀಟರ್ ಹಾಲು ಉತ್ಪಾದನೆಯನ್ನ ಮಾಡ್ತಾ ಇದ್ದು, ಈ ಭೂಮಿ ಸ್ವಾಧೀನ ಪ್ರಕ್ರಿಯೆಯಿಂದ ಇಡೀ ಹೈನು ಉದ್ಯಮವೇ ನಾಶವಾಗಿ ರೈತ ಕುಟುಂಬಗಳು ಬೀದಿ ಪಾಲಾಗ್ತಕ್ಕಂಥ ಭೀತಿ ಎದುರಾಗುತ್ತೆ. ಮತ್ತೊಂದೆಡೆ ನಗರದಲ್ಲಿ ಹೊಸ ವಸತಿ ಬಡಾವಣೆಗಳ ನಿರ್ಮಾಣಕ್ಕೆ ಯಾವುದೇ ನೈಜ ಬೇಡಿಕೆ ಇಲ್ಲದಿದ್ರೂ ಕೂಡ ಈ ಯೋಜನೆಗೆ ಮುಂದಾಗಿರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ನಿಯಮಾನುಸಾರ ನಡೆಯಬೇಕಾಗದ ಯಾವುದೇ ಬೇಡಿಕೆ ಸಮೀಕ್ಷೆಯನ್ನು ಇಲ್ಲಿ ನಡೆಸಿಲ್ಲ. ಸದ್ಯದ ಅಂಕಿ ಅಂಶಗಳ ಪ್ರಕಾರ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಗೃಹ ಮಂಡಳಿಯ ಹಳೆಯ ಬಡಾವಣೆಗಳು ಸೇರಿದಂತೆ ಖಾಸಗಿ ಲೇಔಟ್ಗಳಲ್ಲಿ ಈಗಾಗಲೇ ಸುಮಾರು 14,000ಕ್ಕೂ ಹೆಚ್ಚು ನಿವೇಶನಗಳು ಯಾವುದೇ ಹರಾಜು ಅಥವಾ ಹಂಚಿಕೆಯಾಗದೆ ಖಾಲಿ ಬಿದ್ದಿದ್ದಾವೆ. ಹೀಗಿದ್ರೂ ಕೂಡ ಮತ್ತೊಂದು ವಸತಿ ಬಡಾವಣೆ ನಿರ್ಮಾಣಕ್ಕೆ ನೂರಾರು ರೈತರ ಜೀವನಾಧಾರವಾಗಿರ್ತಕ್ಕಂಥ ಜಮೀನನ್ನ ಕಿತ್ಕೊಳ್ಳಕ್ಕೆ ಹೊರಟಿರ್ತಕ್ಕಂಥ ಈ ತರ್ಕಹೀನ ಮತ್ತು ಅವೈಜ್ಞಾನಿಕ ಕ್ರಮ ಏನಿದೆ, ಇದು ಸರಿಯಾದಲ್ಲ ಅಂತ ರೈತರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ.
ಕುಪ್ಪಳ್ಳಿ ಗ್ರಾಮ ಹುನಹಳ್ಳಿ ಕಾವಲು ಸರ್ವೆ ನಂಬರ್ 128/2 B. ಆದರೆ ನನಗೆ ಕೊಡೋಕೆ ಇಷ್ಟ ಇಲ್ಲ. ಆದರೆ ರೈತರ ಜಮೀನಿಗೆ ಇವ್ರು ಯಾರೂ ಬರಬಾರ್ದು. ಅಂದರೆ ಟೌನಿಗೆ ಹತ್ತಿರ ಇರೋದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಯಾವ ಹಳ್ಳಿದಾವೆ ಕವರ್ ಮಾಡ್ಕೊಳ್ಳಿ. ಇದು ಅಪ್ಪಟ ರೈತರ ಭೂಮಿ ಇದು. ಮತ್ತು ಪ್ರಧಾನಮಂತ್ರಿ ಅವರು ಹೇಳ್ತಾರೆ ಒಳ್ಳೆಯ ಬೆಳೆ ಬೆಳೀರಿ, ಒಳ್ಳೆಯ ಆರೋಗ್ಯವಾಗಿರ್ಬೇಕು, ಕಾಳು ಬೆಳೆ ಬೆಳೀರಿ ಅಂತ ಎಲ್ಲ ತಲುವೆ ಆವರಿಸ್ತಾರೆ. ಈಗ ಯಾಕೆ ಬಂದ ರೈತರ ಭೂಮಿ ಎಲ್ಲನೂ ಇವ್ರು ಕಪ್ಳಿಸಕ್ಕೆ ಬಂದಿದ್ದಾರೆ. ನಮಗೆ ಕೊಡೋಕೆ ಇಷ್ಟ ಇಲ್ಲ ಸರ್. ರೈತರ ಭೂಮಿ ಬಿಡಬೇಕು ಅಷ್ಟೇ ಅವರು. ಆಯ್ತಾ? ಏನು ಸರ್, ಇವರು ಇಂಡಿವಿಜುವಲ್ ಆಗಿ ಯಾರು ಕೊಡ್ತೀರಾ ಅನ್ನೋದಕ್ಕೆ ಒಳಗಡೆ ಬಂದು ಮಾತಾಡಿ ಇಂಡಿವಿಜುವಲ್ ಆಗಿ ಅಂತ ಹೇಳ್ತಾರೆ. ಇಂಡಿವಿಜುವಲ್ ಬೇಡ ಸರ್, ಎಲ್ಲ ಪಬ್ಲಿಕಲ್ಲೇ ಆಗಲಿ ಅಂತ ನಾವೀಗ ಬಂದಿರೋದು ಎಲ್ಲರೂ ಅಷ್ಟೇ. ಗಿರೀಶ್ ಅಂತೇಳಿ ಹುನಹಳ್ಳಿ ಕೌಲು ಗ್ರಾಮ ಸರ್ವೆ ನಂಬರ್ ಜಮೀನು ಹೊಂದಿದ್ದೀನಿ. ಈಗ ಆಲ್ರೆಡಿ KHB ಅವರು ನೋಟಿಫಿಕೇಷನ್ ಕಳಿಸ್ಬಿಟ್ಟು ಜಮೀನು ಅಕ್ವಿಸಿಷನ್ ಮಾಡ್ತೀವಿ ಅಂತೇಳಿ ಹೇಳ್ತಿದ್ದಾರೆ. ಇವತ್ತು ವಿಚಾರಣೆಗೆ ಅಂತೇಳಿ ಕರೆದಿದ್ದಾರೆ. ಏನಂದರೆ ಹಾಸನದಲ್ಲಿ ಬೇಡಿಕೆನೇ ಇಲ್ಲ. ಸೊ ಈಗ ಆಲ್ರೆಡಿ ಹಾಸನ ಕೆಂಚಟ್ಟಳ್ಳಿ ಸರೌಂಡಿಂಗಲ್ಲಿ 13,900 ಸೈಟು ಆಲ್ರೆಡಿ ರೆಡಿ ಹಂತದಲ್ಲಿದೆ ಮಾರಲಿಕ್ಕೆ. ಅದ್ರ ಮೇಲೂ ಇವ್ರು ಮಾಡಕೊಂಡಿದ್ದಾರೆ. ಜೊತೆಗೆ KHB ಅವ್ರದ್ದೇ ಲೇಔಟಲ್ಲಿ ಈಗ ಆಲ್ರೆಡಿ 127ರಿಂದ 130 ಸೈಟು ಸೇಲ್ ಆಗದಲ್ಲೇ ಉಳಿದಿದೆ. ಅವನ್ನೇನು ಕನ್ಸಿಡರ್ ಮಾಡ್ದಲ್ಲ ಇವತ್ತು ಅವರು ಅವೈಜ್ಞಾನಿಕವಾಗಿ ಈ ಒಂದು ಲೇಔಟ್ನ ಮಾಡ್ತೀವಿ ಅಂತೇಳಿ ವಸತಿ ಬಡಾವಣೆ ಮಾಡ್ತೀವಿ ಅಂತೇಳಿ ಹೊರಟಿದ್ದಾರೆ. ಇದ್ರ ವಿರುದ್ಧ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಹೋರಾಟ ನಡೆಸ್ತಾ ಇದ್ದೀವಿ. ಇಲ್ಲ ಸರ್, ನಮ್ಗೆ ಯಾವುದೇ ಕಾರಣದಲ್ಲಿ ಒಪ್ಪಿಗೆ ಇಲ್ಲ. ಏನಕ್ಕೆ ಅಂದರೆ ಹಾಸನಲ್ಲಿ ಡಿಮ್ಯಾಂಡೇ ಇಲ್ಲ ಸರ್. ಇವರು SAA ರಿಪೋರ್ಟ್ ಮಾಡಿಲ್ಲ. ಪ್ರವಾಸಿ ಹಾಗೂ ಐತಿಹಾಸಿಕ ಪಟ್ಟಣವಾದ ಬೇಲೂರನ್ನ ಗುಡಿಸಲು ಮುಕ್ತಗೊಳಿಸುವ ಉದ್ದೇಶದಿಂದ 64ಕ್ಕೂ ಹೆಚ್ಚು ಗುಡಿಸುಗಳಲ್ಲಿ ಏನು ವಾಸ ಮಾಡ್ತಾ ಇದ್ರು ಅವರಿಗೆ ನಿವೇಶನ ಹಂಚಿಕೆ ಮಾಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನು ನಡೆಸ್ತಾ ಇದ್ರು ಕೂಡ ಕೆಲ ಅಧಿಕಾರಿಗಳು ಭೂಗಳರೊಂದಿಗೆ ಕೈ ಜೋಡಿಸಿ ಯೋಜನೆಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಯಾರು ಆರೋಪ ಮಾಡಿರೋದು? ಸ್ವತಃ ಬೇಲೂರಿನ ಶಾಸಕ HK ಸುರೇಶ್ ಅವರೇ ಗಂಭೀರ ಆರೋಪ ಮಾಡಿಬಿಟ್ಟಿದ್ದಾರೆ. ಪಟ್ಟಣದ ಪುರಸಭೆಯ ವೆಲಾಪ್ರಿ ಸಭಾಂಗಣದಲ್ಲಿ ನಡೆದ ಆಶ್ರಯ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಜೂನಿಯರ್ ಕಾಲೇಜು ಹಿಂಭಾಗದಲ್ಲಿ ಕಳೆದ 3 ದಶಕಗಳಿಂದ ಗುಡಿಸಲನ್ನ ನಿರ್ಮಾಣ ಮಾಡ್ಕೊಂಡು ವಾಸಿಸ್ತಾ ಇರತಕ್ಕಂತ ಕುಟುಂಬಗಳಿಂದ ಪಟ್ಟಣದ ಸೌಂದರ್ಯಕ್ಕೆ ಧಕ್ಕೆ ಆಗ್ತಾ ಇರೋದ್ರ ಜೊತೆಗೆ ವಿದ್ಯಾರ್ಥಿಗಳ ಕ್ರೀಡಾ ಚಟುವಟಿಕೆಗಳು ಕೂಡ ತೊಂದರೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿನ 65 ಗುಡಿಸಲು ನಿವಾಸಿಗಳಿಗೆ ರಾಯಪುರ ಸಮೀಪದ ಪ್ರದೇಶದಲ್ಲಿ ನಿವೇಶನ ನೀಡೋದಕ್ಕೆ ಭರವಸೆಯನ್ನ ತಾವು ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ತೆರಳಿ ನೀಡಿದ್ವಿ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಇಂಜಿನಿಯರ್ಗಳು ಸರಿಯಾದ ಟೌನ್ ಪ್ಲಾನ್ ರೂಪಿಸುವಲ್ಲಿಯೂ ಕೂಡ ಅಗತ್ಯ ಮೂಲ ಸೌಕರ್ಯ ಕಲ್ಪಿಸೋದ್ರಲ್ಲಿಯೂ ಕೂಡ ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ಅವರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಕೆಲ ಅಧಿಕಾರಿಗಳು ಭೂಗಳ್ಳರ ಒತ್ತಡಕ್ಕೆ ಮಣಿದು ನಿವೇಶನ ಹಂಚಿಕೆ ಪ್ರಕ್ರಿಯೆಯನ್ನ ವಿಳಂಬಗೊಳಿಸ್ತಾ ಇದ್ದಾರೆ. ಕಳೆದ 1 ವಾರದಿಂದ ಯಾವುದೇ ಪ್ರಗತಿ ಕಂಡು ಬಂದಿಲ್ಲ. ಅಧಿಕಾರಿಗಳು ನೆಪ ಹೇಳದೆ ಜನರಿಗೆ ನೀಡಿರ್ತಕ್ಕಂಥ ಭರವಸೆಯನ್ನ ಈಡೇರಿಸುವಂತೆ ಕಾರ್ಯನಿರ್ವಹಿಸಬೇಕು. ಕತೆ ಕವನ ಇವೆಲ್ಲ ಬೇಡ, ಕೆಲಸ ಬೇಕು ಅಂತ ಶಾಸಕರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಸಭೆಯಲ್ಲಿ ಪುರಸಭೆ ಅಧ್ಯಕ್ಷ ಅಕ್ರಮ್ ಶರೀಫ್, ಮುಖ್ಯಾಧಿಕಾರಿ ಬಸವರಾಜ್ ಶಿವಗಾವಿ ವಿಶೇಷವಾಗಿ ಜಾಗದಲ್ಲಿ ನಿರ್ಮಾಣ ಮಾಡತಕ್ಕಂಥ ಲೇಔಟ್ನಲ್ಲಿ ಅಲ್ಲಿರ್ತಕ್ಕಂಥ ಕಾಮಗಾರಿಗಳ ಬಗ್ಗೆ ಕಂಪ್ಲೀಟ್ ಆಗಿದೆ ಅಂತಕ್ಕಂಥದ್ದು ಅದರ ಜೊತೆಯಲ್ಲಿ ಗಳಿತ್ತು. ಅದನ್ನು ಸಹ ಸರಿಪಡಿಸಿ ನೋಟಿಫಿಕೇಷನ್ನ ನಾಳೆ ಪ್ರಕಟಣೆ ಆಗುತ್ತೆ. ಏನು 64 ಫಲಾನುಭವಿಗಳಿದ್ದಾರೆ. ಮೊನ್ನೆ ಹೋಗಿ ಸ್ಥಳದಲ್ಲೇ ಪರಿಶೀಲಿಸಿ ಅವರಿಗೆ ಪೂರ್ವ ತಯಾರಿಯನ್ನು ಮಾಡಿರ್ತಕ್ಕಂಥ ಪಟ್ಟಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ ಅದನ್ನು ನೋಟಿಫಿಕೇಷನ್ನ ಮಾಡಿ ವಿತಿನ್ 15 ಡೇಸ್ ಟೈಮ್ ಇರುತ್ತೆ. ಆ ಟೈಮ್ ಒಳಗಡೆ ನೋಟಿಫಿಕೇಷನ್ ಅಬ್ಜೆಕ್ಷನ್ ಬಂದರೆ ಯಾವ ರೀತಿ ತೀರ್ಮಾನ ತಗೋಬೇಕು, ಅಬ್ಜೆಕ್ಷನ್ ಇಲ್ಲ ಅಂದರೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಇವತ್ತಿನ 15 ದಿವಸದಲ್ಲಿ ಮತ್ತೆ ಒಂದು ಸಭೆಯನ್ನು ಕರೆದು ಲಾಟ್ರಿ ಮುಖಾಂತರ ಈಗಾಗಲೇ ಫೈಲು ಎಲ್ಲದೂ ಸಹ ರೆಡಿಯಾಗಿದೆ. ಸಭೆಯಲ್ಲಿ ಪುರಸಭೆ ಅಧ್ಯಕ್ಷ ಅಕ್ರಮ್ ಶರೀಫ್, ಮುಖ್ಯಾಧಿಕಾರಿ ಬಸವರಾಜ್ ಶಿವಗಾವಿ, ಆಶ್ರಯ ಸಮಿತಿ ಸದಸ್ಯರಾದ ಹರೀಶ್ ಇಕ್ವಾಲ್, ಡಿಂಪಲ್ ರಾಣಿ, ನಾಗರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅರಣ್ಯ ಒತ್ತುವರಿ ವಿರುದ್ಧ ಸಕಲೇಶಪುರ ಅರಣ್ಯ ಇಲಾಖೆ ಮತ್ತೊಮ್ಮೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿದ್ದು, ತಾಲೂಕಿನ ಮರಗಡಿ ಸೆಕ್ಷನ್ 4 ಈ ವ್ಯಾಪ್ತಿಯ ಸರ್ವೆ ನಂಬರ್ 54ರಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದ ಸುಮಾರು 10 ಎಕರೆ ಅರಣ್ಯ ಭೂಮಿಯನ್ನ ಇಲಾಖೆ ವಶಕ್ಕೆ ಪಡ್ಕೊಂಡಿದೆ. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಆದೇಶದಂತೆ ವಲಯ ಅರಣ್ಯಾಧಿಕಾರಿ HR ಹೇಮಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಮುಂಜಾನೆ ವಿಶೇಷ ಕಾರ್ಯಾಚರಣೆ ನಡೆಸಲಾಯಿತು. ಕಾರ್ಯಾಚರಣೆಯಲ್ಲಿ ಉಪವಲಯ ಅರಣ್ಯಾಧಿಕಾರಿಗಳಾದ ಅರ್ಜುನ್, ಮಂಜುನಾಥ್, ಮಹದೇವ್, ಧನಂಜಯ್, ಅರಣ್ಯ ಗಸ್ತು ಸಿಬ್ಬಂದಿಗಳಾದ ಉಮೇಶ್, ಯೋಗೇಶ್, ದೇವರಾಜ್, ದೇವೇಂದ್ರ ಕುಮಾರ್ ಹಾಗೂ ಕ್ಷಿಪ್ರ ಕಾರ್ಯಪಡೆ ಸಿಬ್ಬಂದಿಗಳಾದ ಸೋಮಶೇಖರ್, ಮದನ್ ಮತ್ತೆ ಸುದೀಶ್ ಮುಂತಾದ ಅಧಿಕಾರಿಗಳು ಭಾಗವಹಿಸಿದ್ರು. ಅರಣ್ಯ ಇಲಾಖೆ ಮಾಹಿತಿ ಪ್ರಕಾರ
ಅಚ್ಚನಹಳ್ಳಿಯ ಅನಿಲ್ ಕುಮಾರ್ ಎಂಬುವವರು ಅರಣ್ಯ ಪ್ರದೇಶದಲ್ಲಿ ಕಾಫಿ, ಅಡಿಕೆ, ಮೆಣಸು, ಬಾಳೆ ಇವೆಲ್ಲನೂ ಬೆಳೆದು ಸುಮಾರು 10 ಎಕರೆ ಭೂಮಿಯನ್ನು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ರು ಅಂತ ಹೇಳಲಾಗುತ್ತೆ. ಕಾರ್ಯಾಚರಣೆ ವೇಳೆ ಅಧಿಕಾರಿಗಳು ಒತ್ತುವರಿಯ ಗಡಿಯನ್ನ ಗುರುತಿಸಿ ಹದ್ದುಬಸ್ತು ಮಾಡಿ ಅರಣ್ಯ ಭೂಮಿಯನ್ನ ಅಧಿಕೃತವಾಗಿ ಇಲಾಖೆಯ ವಶಕ್ಕೆ ಪಡೆದುಕೊಂಡರು. ಅರಣ್ಯ ಸಂಪತ್ತಿನ ಸಂರಕ್ಷಣೆ ಹಾಗೂ ಅಕ್ರಮ ಒತ್ತುವರಿಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಇಂತಹ ಕಾರ್ಯಾಚರಣೆಗಳನ್ನ ಮುಂದುವರಿಸಲಾಗುವುದು ಅಂತ ಅರಣ್ಯ ಇಲಾಖೆ ಈಗಾಗಲೇ ತಿಳಿಸಿದೆ. ಇನ್ನು ಅರಣ್ಯ ಭೂಮಿಯನ್ನ ಅತಿಕ್ರಮಿಸುವವರ ವಿರುದ್ಧ ಅರಣ್ಯ ಕಾಯ್ದೆಯಡಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅವರ ವಿರುದ್ಧ ಅಂತ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಬೀದಿ ನಾಯಿಗಳನ್ನ ಹಿಡಿದು ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಪುನಃ ಬೀದಿಗೆ ಬಿಡ್ತಕ್ಕಂಥ ಒಂದು ಏನೋ ಸ್ಕೀಮ್ ಇದೆಯಲ್ಲ, 17 ಲಕ್ಷ ರೂಪಾಯಿ ವೆಚ್ಚದ ಟೆಂಡರ್ನಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಇದರಲ್ಲಿ ಅಂತ ಕೆಡಿಪಿ ಸದಸ್ಯ ಮಹೇಶ್ ಕಬ್ಬಾಳ್ ಆರೋಪಿಸಿದ್ದಾರೆ. ಚನ್ನರಾಯಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆದ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಪಟ್ಟಣ ಪುರಸಭೆ ವತಿಯಿಂದ ಕಳೆದ ವರ್ಷ ಬೀದಿ ನಾಯಿಗಳನ್ನ ಹಿಡಿದು ಅವುಗಳಿಗೆ ಸಂತಾನ ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಪುನಃ ಅವುಗಳನ್ನ ಬೀದಿಗೆ ಬಿಡ್ತಕ್ಕಂಥ ಒಂದು ಏನು ಯೋಜನೆ ಇದೆ, ಇದಕ್ಕೆ ಪುರಸಭೆಯಿಂದ ಪ್ರತಿ ಬೀದಿ ನಾಯಿಗೆ 1730 ರೂಪಾಯಿ ಅಂತೆ ಒಟ್ಟು 17 ಲಕ್ಷಗಳ ವೆಚ್ಚದಲ್ಲಿ ಟೆಂಡರ್ನ ಕರೆಯಲಾಗಿತ್ತು. ಈ ಟೆಂಡರ್ನಲ್ಲಿ ಸುಮಾರು ಬೀದಿ ನಾಯಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಅಂತ ಟೆಂಡರ್ದಾರರಿಗೆ ಲಕ್ಷಾಂತರ ರೂಪಾಯಿ ಹಣವನ್ನು ನೀಡಲಾಗಿದೆ. ಆದರೆ ಪಟ್ಟಣದಲ್ಲಿ ಯಾವ ಬೀದಿ ನಾಯಿಗೂ ಕೂಡ ಶಸ್ತ್ರಚಿಕಿತ್ಸೆಯನ್ನ ಮಾಡಿಲ್ಲ. ಬೀದಿ ನಾಯಿಗಳನ್ನ ಕರೆತಂದು ಪರೀಕ್ಷೆಗೆ ಒಳಪಡಿಸಿದರೆ ಆ ಬೀದಿ ನಾಯಿಗಳಿಗೆ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆಯನ್ನ ಮಾಡಿಲ್ಲ ಅಂತ ನಾನು ಸಾಬೀತುಪಡಿಸ್ತೀನಿ. ಹಾಗೂ ಯಾವ ಸ್ಥಳದಲ್ಲಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ದೀರಿ, ಶಸ್ತ್ರಚಿಕಿತ್ಸೆಯನ್ನ ಮಾಡಲು ಎಲ್ಲ ಆಪರೇಷನ್ ಥಿಯೇಟರ್ ಅನ್ನ ತೆರೆದಿದ್ದಾರಾ, ಎಲ್ಲಾದ್ರೂ ತೆರೆದಿದ್ದಾರಾ, ಯಾವ ಸಂಸ್ಥೆಗೆ ಟೆಂಡರ್ ನೀಡಿದ್ದೀರಾ, ಟೆಂಡರ್ನಲ್ಲಿ ವೈದ್ಯರು ಯಾರು, ಇವುಗಳಿಗೆ ಮಾಹಿತಿ ಇವೆಲ್ಲ ಕೊಡಬೇಕಲ್ಲ. ಪುರಸಭೆ ಮುಖ್ಯ ಅಧಿಕಾರಿಗಳನ್ನ ಈ ಬಗ್ಗೆ ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡ್ರು. ಇದಕ್ಕೆ ಪುರಸಭೆ ಮುಖ್ಯ ಅಧಿಕಾರಿ ಯತೀಶ್ ಉತ್ತರಿಸಿ, ನಾನು ಇದ್ದ ಸಂದರ್ಭದಲ್ಲಿ ಟೆಂಡರ್ನ ಕರೆತಿಲ್ಲ, ನನ್ನ ಹಿಂದೆ ಇದ್ದಂತಹ ಪುರಸಭೆ ಮುಖ್ಯ ಅಧಿಕಾರಿಗಳು ಕರೆದು ಈ ಟೆಂಡರ್ ಅನ್ನು ಮಾಡಿದರೆ ಬೀದಿ ನಾಯಿಗಳಿಗೆ ಶಸ್ತ್ರಚಿಕಿತ್ಸೆನಷ್ಟೇ ಮಾಡಿಸಿದ್ದಾರೆ ಅಂತ ಉತ್ತರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ CN ಬಾಲಕೃಷ್ಣ, ತಾಲೂಕು ತಹಸೀಲ್ದಾರ್ ಶಂಕರಪ್ಪ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಹರೀಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸತೀಶ್, ಕೆಡಿಪಿ ಸದಸ್ಯರಾದ ಪ್ರದೀಪ್, ಮಧು ಇನ್ನು ಮುಂತಾದವರು ಹಾಜರಿದ್ದರು. 91 ಬೀದಿ ನಾಯಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿದ್ದೀವಿ ಅಂತ ಮಾಹಿತಿ ಕೊಟ್ಟಿದ್ವಿ. 1730 ರೂಪಾಯಿ ಒಂದು ನಾಯಿಗೆ, ಒಟ್ಟು ವೆಚ್ಚ 14,14,000 ರೂಪಾಯಿ ದುಡ್ಡು. ಎಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿದ್ರಿ, ಡಾಕ್ಟರ್ ಯಾರು, ಆಪರೇಷನ್ ಥಿಯೇಟರ್ ಎಲ್ಲಿ ಮಾಡಿದ್ರಿ, ನಾಯಿಗಳಿಗೆ ಆಪರೇಷನ್ ಮಾಡಿದ್ಮೇಲೆ ಎಲ್ಲಿ ನಾಯಿಗಳಿಗೆ ಆಪರೇಷನ್ ಮಾಡಿದ್ಮೇಲೆ ಅವಕ್ಕೆ ಎಲ್ಲಿ ಇಟ್ಟಿದ್ರಿ, 991 ನಾಯಿಗಳನ್ನ ಎಷ್ಟು ದಿನ ಆರೈಕೆ ಮಾಡಿದ್ರಿ, ಆ ನಾಯಿಗಳು ಎಲ್ಲಿ ಬಿಟ್ರಿ ಅನ್ನೋದು ಮಾಹಿತಿ ಬೇಕು. ಡಾಕ್ಟರ್ ಯಾರು, ಶಸ್ತ್ರಚಿಕಿತ್ಸೆ ಆಮೇಲೆ ಆಯ್ತು. ಇದನ್ನ 17,14,000 ರೂಪಾಯಿ ದುಡ್ಡನ್ನ ಯಾರ ಅಕೌಂಟ್ ಹಾಕಿದ್ರಿ, ಯಾರ ಟೆಂಡರ್ ಕೊಟ್ಟಿದ್ರಿ, ಅದನ್ನ ಒಂಚೂರು ಮಾಹಿತಿ. ಇದು ನಾನು ಚೀಫ್ ಆಫೀಸರ್ ಬರೋಕ್ಕಿಂತ ಮುಂಚೆನೇ ಆಗಿರೋದಿಲ್ಲ. ನೀವು ಮಾಹಿತಿ ಕೇಳಿದ್ರೆ ಇದೇನಾಗಿದೆ, ಕೇರ್ ಆಫ್ ಐಸ್ಲೇಸ್ ಅನಿಮಲ್ ಟ್ರಸ್ಟ್ ಅಂತ ಹೇಳಿ ಅವರಿಗೆ ಟೆಂಡರ್ ಆಗಿ ಅವರು ಬಂದು ಆಪರೇಷನ್ ಮಾಡಿ ಒಟ್ಟು 17,14,000 ರೂಪಾಯಿ ಅವರಿಗೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದಲ್ಲಿ ಮತ್ತೆ ಶುರುವಾಯಿತು ಪೊಲಿಟಿಕಲ್ ವಾರ್. ಲಾಟರಿ ಶಾಸಕ ಎಂದವರಿಗೆ ಖಡಕ್ ಟಾಂಗ್. ನಮ್ಮದು ತಾತನ ಕಾಲದ ಹಿಸ್ಟ್ರಿ ಎಂದರು ಶಾಸಕ ಸ್ವರೂಪ್ ಪ್ರಕಾಶ್. ಲಕ್ಷಾಂತರ ರು EMI ಕಟ್ಟಿದ್ರೂ ತಪ್ಪದ ಅನ್ಯಾಯ, ಪೂರ್ವ ಮುನ್ಸೂಚನೆ ನೀಡದೆ ಮನೆ ಸೇಲ್ ಆರೋಪ. ನ್ಯಾಯಕ್ಕಾಗಿ ಕೋರ್ಟ್ ಮೆಟ್ಟಿಲೇರಲು ಗ್ರಾಹಕನ ನಿರ್ಧಾರ. ಹಸಿರು ಭೂಮಿ ವಶಕ್ಕೆ ಬ್ರೇಕ್. ಖಾಲಿ ನಿವೇಶನಗಳಿದ್ರೂ ರೈತರ ಭೂಮಿಗೆ ಕಣ್ಣು. ಹೂವಿನಹಳ್ಳಿ ಗೃಹ ಮಂಡಳಿ ಯೋಜನೆಗೆ ಭಾರಿ ವಿರೋಧ. ಗುಡಿಸಲು ಮುಕ್ತ ಬೇಲೂರು ಯೋಜನೆಗೆ ಅಧಿಕಾರಿಗಳಿಂದಲೇ ಅಡ್ಡಿ. ಶಾಸಕ HK ಸುರೇಶ್ ಗಂಭೀರ ಆರೋಪ. ಪುರಸಭೆ ಇಂಜಿನಿಯರ್ಗೆ ಶಾಸಕರಿಂದ ತರಾಟೆ. ಸಕಲೇಶಪುರದಲ್ಲಿ ಅರಣ್ಯ ಒತ್ತುವರಿ ತೆರವು. ಅರಣ್ಯ ಇಲಾಖೆಯ ಯಶಸ್ವಿ ಕಾರ್ಯಾಚರಣೆ. 10 ಎಕರೆ ಭೂಮಿ ವಶಕ್ಕೆ. ನಾಯಿ ಹಿಡಿಯೋ ಟೆಂಡರ್ನಲ್ಲೂ ಭಾರಿ ಗೋಲ್ಮಾಲ್. ಚನ್ನರಾಯಪಟ್ಟಣ ಪುರಸಭೆ ವಿರುದ್ಧ ಮಹೇಶ್ ಕಬ್ಬಾಳ್ ಗಂಭೀರ ಆರೋಪ. ಶಾಸಕ ಬಾಲಕೃಷ್ಣ ಎದುರೇ ಅಧಿಕಾರಿಗಳ ಬೆವರಿಳಿಸಿದ ಕೆಡಿಪಿ ಸದಸ್ಯ. ಇದಾಗಿ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC TV, ಸತ್ಯದ ಕಡೆ ನಮ್ಮ ನಡೆ.